ಸೀತಾದೇವಿಯು ಭೂಮಿಯನ್ನು ಸೇರಿದ ಪವಿತ್ರ ಸ್ಥಳಕ್ಕೆ ನಾವು ಬಂದಿದ್ದೇವೆ. ಇದನ್ನು ಸೀತಾ ಸಮಾಹಿತ್ ಸ್ಥಳ ಎಂದು ಕರೆಯುತ್ತಾರೆ. ನಾವು ಪ್ರವೇಶಿಸುತ್ತಲೇ ಎದುರಿಗೆ ಹನುಮಾನ ದೊಡ್ಡ ವಿಗ್ರಹ, ಎತ್ತರದ ವಿಗ್ರಹ ಕಾಣುತ್ತದೆ. 20 ಅಡಿ ಎತ್ತರದ ಕೃತಕ ಬಂಡೆಯ ಮೇಲೆ ಸ್ಥಾಪಿಸಲಾದ 108 ಅಡಿ ಎತ್ತರದ ರಾಮಭಕ್ತ ಹನುಮಂತನ ವಿಗ್ರಹವಿದೆ. ಒಳಗೆ ಗುಹೆಯಲ್ಲಿ ಪ್ರವೇಶಿಸಿದಾಗ ಹನುಮಂತನ ದೇವಾಲಯವನ್ನು ನಾವು ನೋಡಬಹುದು. ಈಗ ನಾವು ಆ ಬಂಡೆಯ ಒಳಗಡೆ ಗುಹೆಯನ್ನು ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಎದುರಿಗೆ ಪ್ರವೇಶ ದ್ವಾರ ನಮಗೆ ಕಾಣಿಸ್ತಾ ಇದೆ. ಪ್ರವೇಶ ದ್ವಾರದ ಮೂಲಕ ಹೋಗ್ತಾ ಇದ್ದ ಹಾಗೆ ಶ್ರೀ ರಾಮನಿಗೆ ಸಂಬಂಧಪಟ್ಟಂಥ ಹಲವಾರು ಚಿತ್ರಗಳನ್ನು ಕೂಡ ನಾವು ಗೋಡೆಯಲ್ಲಿ ಕೊರೆತಿರುವುದನ್ನು ಕಾಣಬಹುದು. ಎದುರುಗಡೆ ಹನುಮಂತನ ವಿಗ್ರಹವನ್ನು ನೋಡಬಹುದು. ಆ ಮರಗಳಿಗೂ ಕೂಡ ಹನುಮಂತನ ಬೊಂಬೆಗಳನ್ನು ಇಲ್ಲಿ ಕಟ್ಟಿದ್ದಾರೆ. ಬಹು ಸುಂದರವಾದಂತಹ ಒಂದು ವಾತಾವರಣ. ಎದುರುಗಡೆ ಹನುಮಂತನಿಗೆ ಸಂಬಂಧಪಟ್ಟಂತಹ ಬೊಂಬೆಗಳನ್ನು ಕಾಣಬಹುದು. ಮತ್ತು ಹನುಮಂತನ ವಿಗ್ರಹ ಅತ್ಯಂತ ಸುಂದರವಾಗಿ ನಮಗೆ ಇಲ್ಲಿ ಕಾಣ್ತಾ ಇದೆ. ಎದುರುಗಡೆ ಹಲವಾರು ಚಿತ್ರಗಳನ್ನು ನಾವು ನೋಡಬಹುದು. ದಶರಥ, ಚಿಕ್ಕ ಮಕ್ಕಳು ಮತ್ತು ರಾಮ ಬಿಲ್ವಿದ್ಯೆಯನ್ನು ಕಲಿತಾ ಇರುವಂಥದ್ದು ಇತ್ಯಾದಿ ಚಿತ್ರಗಳು, ವಿವಾಹದ ಸಂದರ್ಭ ಮತ್ತು ವಾಲ್ಮೀಕಿ ಆಶ್ರಮದಲ್ಲಿ ಸೀತಾಮಾತೆ ಇರುವಂತಹ ಜಾಗ, ಇವೆಲ್ಲವನ್ನು ಕೂಡ ನಾವು ಚಿತ್ರಪಟಗಳ ಮೂಲಕ ನೋಡ್ತಾ ಹೋಗ್ಬೋದು. ಇಲ್ಲಿ ರಾಮ ತನ್ನ ಶಬರಿಯ ಒಂದು ಪ್ರೀತಿಯನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಈ ರೀತಿ ಹನುಮಂತ ಮೊದಲ ಬಾರಿಗೆ ನಮಗೆ ದರ್ಶನ ಕೊಡುತ್ತಾನೆ. ತನ್ನ ರಾಮಭಕ್ತಿಯನ್ನು ಕೂಡ ಇಲ್ಲಿ ತೋರಿಸ್ಕೊಳ್ತಾ ಹೋಗ್ತಾ ಇದ್ದಾನೆ. ಪೂರ್ವಾಂಚಲಂನಲ್ಲಿರುವ 5 ತೀರ್ಥಗಳಲ್ಲಿ ಇದು ಕೂಡ ಒಂದಾಗಿದೆ. ಪ್ರಯಾಗ್ರಾಜ್, ಸೀತಾಮಹಿ, ಸಾರನಾಥ್, ವಿಂಧ್ಯವಾಹಿನಿ, ಕಾಶಿ ಇತ್ಯಾದಿ. ಇವು 5 ತೀರ್ಥಗಳು. ಎದುರುಗಡೆ ನಾವು ಒಂದು ಗುಡ್ಡವನ್ನು ನೋಡಬಹುದು. ಅದಕ್ಕೆ ನೇರವಾಗಿ ಮೆಟ್ಟಲುಗಳ ಮೇಲೆ ತುದಿಯಲ್ಲಿ ಒಂದು ಶಿವನ ವಿಗ್ರಹವನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ಮತ್ತು ಆ ಒಂದು ಗುಹೆಯ ಒಳಗಡೆ ಒಂದು ದೇವತಾ ಮೂರ್ತಿ ಇರುವುದನ್ನು ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಎದುರಿಗೆ ನಾವು ಒಂದು ಸ್ಮಾರಕವನ್ನು ಕಾಣುತ್ತಿದ್ದೇವೆ. ಅದು 2 ಅಂತಸ್ತಿನ ಕಟ್ಟಡ. ಮೇಲಿನ ಅಂತಸ್ತಿನಲ್ಲಿ ಕನ್ನಡಿಯಿಂದ ಮಾಡಿದ ವಿಶಾಲವಾದ ಸಭಾಂಗಣವಿದ್ದು, ಕೆಳ ಅಂತಸ್ತಿನಲ್ಲಿ ಸೀತಾಮಾತೆಯನ್ನು ಕಾಣಬಹುದು. ಜೀವಂತ ಪ್ರತಿಮೆಯಂತೆ ಕಾಣುವ ಸೀತಾದೇವಿ ಭೂಗರ್ಭಕ್ಕೆ ಪ್ರವೇಶಿಸುವ ಚಿತ್ರ ನೋಡುಗರ ಮನ ಕಲಕುತ್ತದೆ. ಎದುರುಗಡೆ ನಮಗೆ ಗೋಡೆ ಮೇಲೆ ಬಹಳ ಸುಂದರವಾದಂತಹ ಚಿತ್ರಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಗೋಡೆ ಮೇಲೆ ಅಂದವಾದಂತಹ ಒಂದು ರಂಗೋಲಿಯ ಚಿತ್ರವನ್ನು ಕೂಡ ನಾವಿಲ್ಲಿ ಕಾಣಬಹುದು. ಅತ್ಯಂತ ಸುಂದರವಾದಂತಹ ಚಿತ್ರಗಳನ್ನು ಗೋಡೆ ಮೇಲೆ ನೋಡಬಹುದು. ಎದುರುಗಡೆ ಕನ್ನಡಿಗಳಿಂದ ಮಾಡಿದಂತಹ ಒಂದು ಸಭಾಂಗಣ, ದೇವರ ಎದುರಿಗೆ ಇಲ್ಲಿ ಭಜನೆಯನ್ನು ಹಾಡುತ್ತಿರುವಂತಹ ಒಂದು ದೃಶ್ಯವನ್ನು ನಾವಿಲ್ಲಿ ಕಾಣಬಹುದು. ಗಾಜುಗಳಿಂದ ಮಾಡಿರುವಂತಹ ಸುಂದರವಾದ ವಿಗ್ರಹಗಳ ಚಿತ್ರ ಇತ್ಯಾದಿಗಳನ್ನು ನಾವಿಲ್ಲಿ ನೋಡ್ತಾ ಹೋಗಬಹುದು. ಒಳಗಡೆ ಬೇರೆ ಬೇರೆ ಚಿತ್ರಗಳು ಬಹಳ ಅಂದವಾಗಿ ನಮ್ಮ ಕಣ್ಣಿಗೆ ಕಾಣ್ತಾ ಹೋಗುತ್ತೆ. ಇಲ್ಲಿ ಸೀತಾಮಾತೆಯ ಒಂದು ಸುಂದರವಾದ ವಿಗ್ರಹ ಕೂಡ ಮಧ್ಯಭಾಗದಲ್ಲಿ ಇರುವುದನ್ನು ನಾವು ಕಾಣಬಹುದು. ಅತ್ಯಂತ ಆಕರ್ಷಣೀಯವಾಗಿ ಮನವನ್ನು ಸೆಳೆಯುವಂತಹ ಒಂದು ವಿಗ್ರಹ, ಅಷ್ಟು ಅದ್ಭುತವಾಗಿ ಅಲಂಕರಣಗೊಂಡಿರುವುದನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಆ ಕನ್ನಡಿಯ ಚೂರುಗಳಿಂದ ಮಾಡಿರುವಂತಹ ಒಂದು ಆ ಸಭಾಂಗಣ ಬಹಳ ಅಂದವಾಗಿ ನಮಗೆ ಕಾಣಿಸ್ತಾ ಇದೆ. ಸೀತಾಮಹಿ ಸ್ಥಳ ಪ್ರಯಾಗ್ರಾಜ್ ಮತ್ತು ವಾರಣಾಸಿ ನಡುವೆ ಇದೆ. ಉತ್ತರ ಪ್ರದೇಶದ ಪೂರ್ವಾಂಚಲ್ ಪ್ರದೇಶದಲ್ಲಿದೆ. ಇಲ್ಲೂ ಸಹ ಗೋಡೆ ಮೇಲೆ ನಾನಾ ದೇವಾನುದೇವತೆಗಳ ಒಂದು ಚಿತ್ರವನ್ನು ನಾವಿಲ್ಲಿ ಕಾಣ್ತಾ ಹೋಗಬಹುದು. ಇಲ್ಲಿ ನವವಿವಾಹಿತ ಜೋಡಿ ದೇವರ ದರ್ಶನಕ್ಕೆ ಬಂದಿರುವುದನ್ನು ಕಾಣಬಹುದು. ಶ್ರೀರಾಮನ ಪತ್ನಿ ಸೀತಾಮಾತೆ ಲವಕುಶರಿಗೆ ಜನ್ಮ ನೀಡಿ ಶಾಶ್ವತವಾಗಿ ಭೂತಾಯಿಯ ಮಡಲಿಗೆ ಸೇರುತ್ತಾಳೆ. ಅದರ ಒಂದು ಅಂದವಾದ ವಿಗ್ರಹವನ್ನು ಕಾಣಬಹುದು. ಈ ಸ್ಮಾರಕದ ಸುತ್ತಲೂ ಕೂಡ ಒಂದು ಸರೋವರದ ರೀತಿ ನಮಗೆ ಕಾಣ್ತಾ ಇದೆ. ಅಲ್ಲಿ ಬಣ್ಣ ಬಣ್ಣದ ಮೀನುಗಳ ಒಂದು ಚೆಲ್ಲಾಟವನ್ನು ಕೂಡ ನಾವು ನೋಡಬಹುದು.
ಅತ್ಯಂತ ಆಕರ್ಷಣೀಯವಾದಂತಹ ಒಂದು ಜಾಗ. ಪ್ರಕೃತಿ ಇಲ್ಲಿ ತನ್ನ ಸೌಂದರ್ಯವನ್ನು ಮೆರೆದಿರುವುದನ್ನು ನಾವಿಲ್ಲಿ ನೋಡಬಹುದು. ಸೀತಾದೇವಿ ಶ್ರೀರಾಮನ ಸಹಧರ್ಮಿಣಿ, ಮಿಥಿಲಾ ಪಟ್ಟಣದ ರಾಜ ಜನಕನ ಪುತ್ರಿ. ಸೀತಾದೇವಿ ಜನಿಸಿದ್ದು ನೇಪಾಳದ ಜನಕಪುರಿಯಲ್ಲಿ. ಸೀತಾರಾಮನನ್ನು ವಿವಾಹವಾದ ಸ್ಥಳವೂ ಕೂಡ ಇದೆ. ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವೆಂದು ಕೂಡ ಗುರುತಿಸಲ್ಪಟ್ಟಿದೆ ಈ ಒಂದು ಜನಕಪುರಿ. ಈ ನೀರಿನಲ್ಲಿ ಬಣ್ಣ ಬಣ್ಣದ ಮೀನುಗಳ ಒಂದು ಅಲೆಗಳನ್ನು ಎಬ್ಬಿಸ್ತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗಬಹುದು. ಬಹಳ ಸುಂದರವಾದಂತಹ ಒಂದು ದೃಶ್ಯ ಬಹಳ ಮನಮೋಹಕವಾಗಿ ನಮಗೆ ಕಾಣ್ತಾ ಹೋಗುತ್ತೆ. ಎಷ್ಟು ನೋಡಿದರೂ ಕೂಡ ನೋಡ್ತಾ ಇರಬೇಕು ಅನ್ನುವ ಒಂದು ಮನಸ್ಸು ನಮಗೆ ಆಗುತ್ತೆ. ಇಲ್ಲಿ ಎದುರುಗಡೆ ಒಂದು ಸುಂದರವಾದಂಥ ಒಂದು ಹೂತೋಟವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಎದುರುಗಡೆ ಒಂದು ದೊಡ್ಡ ಬಂಡೆಯ ಆಕೃತಿಯಲ್ಲಿ ನಮ್ಮ ಮುಂದೆ ಕಾಣ್ತಾ ಇದೆ. ಅದರ ಒಳಗೆ ಪ್ರವೇಶ ಮಾಡ್ತಾ ಹೋದಾಗ ಅಲ್ಲಿ ದೇವಿಯ ಒಂದು ವಿಗ್ರಹವನ್ನು ಕೂಡ ನಾವಿಲ್ಲಿ ನೋಡಬಹುದು. ದೇವಿಯ ಎದುರುಗಡೆ ದೀಪಗಳು ಕೂಡ ಬೆಳಗ್ತಾ ಇವೆ. ಈ ಒಂದು ಗುಹೆಯ ಮಾದರಿಯಲ್ಲಿ ಇರುವಂತಹ ಒಂದು ದೇವಸ್ಥಾನ ಇದು. ನಾವು ಗುಹೆಯ ಮಧ್ಯಭಾಗದಲ್ಲಿ ಹೋಗ್ತಾ ಹೋಗ್ತಾ ಬೇರೆ ಬೇರೆ ದೇವರುಗಳನ್ನು ಕೂಡ, ಲಿಂಗವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಗುಹೆ ಅತ್ಯಂತ ಸುಂದರವಾಗಿದೆ. ಬಹಳ ಪ್ರಕೃತಿಯಲ್ಲಿ ಇದ್ದಂತಹ ಒಂದು ಗುಹೆ ರೀತಿ ಇಲ್ಲಿ ನಮಗೆ ಕಾಣ್ತಾ ಹೋಗುತ್ತೆ. ಗುಹೆಯ ಅಕ್ಕಪಕ್ಕಗಳನ್ನು ನಾವು ನೋಡ್ತಾ ಹೋದಾಗ ನಮಗೆ ಮುಂದೆ ಒಂದು ಶಿವಲಿಂಗದ ಒಂದು ದರ್ಶನ ಆಗುತ್ತದೆ. ಈ ಬಂಡೆಗಳು ಎಷ್ಟು ಸಹಜವಾಗಿ ಕೂಡ ಇಲ್ಲಿ ನಮಗೆ ಕಾಣ್ತಾ ಹೋಗ್ತಾ ಇರುತ್ತೆ. ಅಲ್ಲಲ್ಲಿ ಬೆಳಕು ಬರಲು ಒಂದು ಸಣ್ಣ ಸಣ್ಣ ಕಿಟಕಿಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಆ ಗುಹೆಯ ಮೇಲ್ಛಾವಣಿಯಿಂದ ನಮಗೆ ಒಂದು ಅಂದವಾದಂತಹ ಒಂದು ದೃಶ್ಯ ನಮ್ಮ ಕಣ್ಣಿಗೆ ಎದುರಿಗೆ ಕಾಣ್ತಾ ಇದೆ. ಅದರ ಕೆಳಗಡೆ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸುತ್ತಲೂ ಹಲವಾರು ವಿಗ್ರಹಗಳನ್ನು ಕೂಡ ನಾವು ನೋಡಬಹುದು. ಶಿವಲಿಂಗ ಬಹಳ ಅಂದವಾದಂತಹ ಭಕ್ತಿಯನ್ನು ಉಕ್ಕಿಸುವಂಥ ರೀತಿಯಲ್ಲಿ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಈ ಒಂತಹ ಅದ್ಭುತವಾದ ಸ್ಥಳ ಹಿಂದೂಗಳಿಗೆ ಒಂದು ಪವಿತ್ರ ಯಾತ್ರಾ ಸ್ಥಳವಾಗಿದೆ. ನಮ್ಮ ಪ್ರಯಾಗ್ರಾಜ್ ಯಾತ್ರೆ ಇದನ್ನು ನೋಡದೆ ಪೂರ್ಣವಾಗಲು ಸಾಧ್ಯವೇ ಇಲ್ಲ. ಆ ಸೀತಾಮಾತೆಯ ಒಂದು ವಿಗ್ರಹ, ಜೀವಂತ ಪ್ರತಿಮೆಯನ್ನು ಮತ್ತೆ ಮತ್ತೆ ನೋಡಬೇಕೆಂದು ನಮಗೆ ಆಸೆ ಆಗುತ್ತದೆ. ಈ ಒಂದು ಮಾಹಿತಿ, ಈ ಒಂದು ದೇವಾಲಯದ ಬಗ್ಗೆ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಂದನೆಗಳು.